ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೆ ಸ್ವಾಗತ ಹೇಳುತ್ತಾ, ಬನ್ನಿ ಸ್ನೇಹಿತರೆ, ಈ ದಿನದ ಮಹಾನವಮಿಯ ಆಯುಧ ಪೂಜೆಗೆ ಎಲ್ಲರಿಗೂ ನನ್ನ ಕೃಷಿ ಮಿತ್ರರಿಗೂ ಶುಭಾಶಯ ಕೋರುತ್ತಾ, ಬನ್ನಿ ಸ್ನೇಹಿತರೆ, ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡೋಣ. ಸ್ನೇಹಿತರೆ, ವಿಶೇಷವಾಗಿ ಈ ವರ್ಷ ಸಂತೋಷದ ಸುದ್ದಿ ಅನ್ನೋದಾದರೆ ಅಡಿಕೆ ಬೆಳೆಗಾರರಲ್ಲಿ ಸಂತೋಷದ ಛಾಯೆ ಮೂಡಿದೆ ಸ್ನೇಹಿತರೆ. ಯಾವ ರೀತಿ ಸಂತೋಷದ ಸುದ್ದಿ ಅನ್ನೋದಾದರೆ ಸ್ನೇಹಿತರೆ, ಈ ವರ್ಷ ಅಡಿಕೆ ಬೆಳೆಯಲ್ಲಿ ಇಳುವರಿ ಕಡಿಮೆ ಆದರೂ ಸ್ನೇಹಿತರೆ ಬಂಪರ್ ದರ ಏರಿಕೆಯಾಗುವಂಥ ಎಲ್ಲ ನಿರೀಕ್ಷೆ ಇದೆ ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ, ಯಾವೆಲ್ಲ ಮಾರ್ಕೆಟ್ಗಳಲ್ಲಿ ಯಾವ ರೀತಿ ದರ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಮತ್ತು ಬರುವ ದಿನಗಳಲ್ಲಿ ಅಡಿಕೆ ಬೆಳೆಗೆ ದರ ಹೆಚ್ಚಿಗೆ ಆಗುತ್ತಾ ಅನ್ನೋದ್ರ ಬಗ್ಗೆ ನಮ್ಮ ಸ್ನೇಹಿತ ಮಿತ್ರರಿಗೆ ಒಂದು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಯಾರೆಲ್ಲ ವಿಶೇಷವಾಗಿ ಈ ಅಡಿಕೆ ಬೆಳೆ ಮತ್ತು ಈರುಳ್ಳಿ ಬೆಳೆ ಮತ್ತು ಶುಂಠಿ ದರ ಇವುಗಳನ್ನ ದಿನಗಳಲ್ಲಿ ಅಪ್ಡೇಟ್ ನೋಡೋದಕ್ಕೆ ವಿಶೇಷವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ನ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸಂಪೂರ್ಣ ನೋಡೋಣ. ಬನ್ನಿ ಸ್ನೇಹಿತರೆ, ವಿಶೇಷವಾಗಿ ರಾಜ್ಯದ ವಿವಿಧ ಮಾರುಕಟ್ಟೆಯಲ್ಲಿ ಅಡಿಕೆ ಧಾರಣೆ ಮತ್ತೆ ಭರ್ಜರಿ ಏರಿಕೆ ಕಂಡಿದೆ ಸ್ನೇಹಿತರೆ. ಬೇಡಿಕೆ ಹೆಚ್ಚಾಗಿರುವ ಕಾರಣ ಅಡಿಕೆ ಧಾರಣೆ ಮತ್ತಷ್ಟು ಏರಿಕೆ ಸಾಧ್ಯತೆ ಇದೆ ಸ್ನೇಹಿತರೆ. ಕೆಲವು ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ ಧಾರಣೆ ಹೇಗಿದೆ ಎನ್ನುವುದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಪ್ರಮುಖ ಮಾರುಕಟ್ಟೆಯಾದ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ 58,069 ರೂಪಾಯಿ ಇದೆ ಸ್ನೇಹಿತರೆ. ಮತ್ತು ಹೊಳಲ್ಕೆರೆ ರಾಶಿ ಅಡಿಕೆ ಯಾವ ರೀತಿ ಇದೆ ಅನ್ನೋದಾದರೆ 59,429 ರೂಪಾಯಿ ಇದೆ ಸ್ನೇಹಿತರೆ. ಮತ್ತು ಶಿಕಾರಿಪುರ ರಾಶಿ ಅಡಿಕೆ 59,634 ರೂಪಾಯಿ ಇದೆ ಸ್ನೇಹಿತರೆ. ಮತ್ತು ಸಾಗರ್ ರಾಶಿ ಅಡಿಕೆ 61,729 ರೂಪಾಯಿ ಇದೆ. ಮತ್ತು ಪ್ರಮುಖ ಮಾರುಕಟ್ಟೆಯಾದ ಸಿದ್ದಾಪುರ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ 55,499 ರೂಪಾಯಿ ಇದೆ. ಮತ್ತು ನಮ್ಮ ಮಲೆನಾಡ ಭಾಗದಲ್ಲಿರುವ ಸಿರ್ಸಿ ಪ್ರಮುಖ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ 54,899 ರೂಪಾಯಿ ಇದೆ ಸ್ನೇಹಿತರೆ. ಈ ರೇಟ್ ಅಡಿಕೆ ದರ ಅಂತಿಮವಲ್ಲ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಇನ್ನೂ ಈ ಅಡಿಕೆ ದರ ಹೆಚ್ಚಿನ ಸಾಧ್ಯತೆ ಇದೆ. ಹಾಗಾದರೆ ಯಾಕೆ ಸಾಧ್ಯತೆ ಇದೆ ಅನ್ನೋದನ್ನು ವಿಡಿಯೋದೊಳಗೆ ಸಂಪೂರ್ಣ ಮಾಹಿತಿ ಇದೆ ಸ್ನೇಹಿತರೆ. ವಿಡಿಯೋನ ಸಂಪೂರ್ಣ ನೋಡಿ. ವಿಶೇಷವಾಗಿ ಕಳೆದ ಕೆಲವು ದಿನಗಳಿಂದ ಅಡಿಕೆ ಬೆಲೆಯಲ್ಲಿ ಏರಿಕೆಯ ಧೋರಣೆ ಕಂಡು ಬರುತ್ತಿದ್ದು ಸ್ನೇಹಿತರೆ, ಅಡಿಕೆ ಬೆಳೆಗಾರರಲ್ಲಿ ಸಂತಸ ಮನೆ ಮಾಡಿದೆ. ಇದಕ್ಕೆ ಕಾರಣ ಇಂದು ಮತ್ತಷ್ಟು ಅಡಿಕೆ ಬೆಲೆ ಏರಿಕೆ ಕಂಡು ಬಂದಿದ್ದು ಬೆಳೆಗಾರರ ಮುಖದಲ್ಲಿ ಸಂತಸ ಮನೆ ಮಾಡಿದೆ ಸ್ನೇಹಿತರೆ. ಈ ವರ್ಷ ಕಳೆದ ಬಾರಿಗಿಂತ 10% ಶೇಕಡ ಅಡಿಕೆ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಕಾರಣ ಏನಪ್ಪ ಅನ್ನೋದಾದರೆ ಮುಖ್ಯವಾಗಿ ಸ್ನೇಹಿತರೆ, ಮಲೆನಾಡ ಭಾಗಗಳಲ್ಲಿ ಹೆಚ್ಚಿನ ಮಳೆ ಶೇಕಡ ಕಳೆದ ಬಾರಿಗಿಂತ 20% ಹೆಚ್ಚಿನ ಮಳೆ ಮತ್ತು ಅಡಿಕೆ ಇಳುವರಿ ಕಡಿಮೆಯಾಗಿದೆ ಸ್ನೇಹಿತರೆ. ಆದ ಕಾರಣ ಮಾರುಕಟ್ಟೆಗಳಲ್ಲಿ ಅಡಿಕೆ ಕಡಿಮೆ ಸಂಗ್ರಹಣವಾಗುತ್ತಿದ್ದು ಸ್ನೇಹಿತರೆ, ಈ ಸಲ ಹೆಚ್ಚಿನ ಬೇಡಿಕೆ ಅಡಿಕೆ ಬೆಳೆಗೆ ಇದ್ದಿದ್ದು ಸ್ನೇಹಿತರೆ. ಇನ್ನು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ದರ ಸಿಗುವ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ, ಅಡಿಕೆ ಬೆಳೆಗಾರರಲ್ಲಿ ಸಂತಸ ಮನೆ ಮಾಡಿದೆ ಅನ್ನೋದಾದರೆ ಸ್ನೇಹಿತರೆ, ಈ ವರ್ಷ ಅಡಿಕೆ ಬೆಳೆಯಲ್ಲಿ ಇಳುವರಿ ಪ್ರತಿಶತ 10% ಕಡಿಮೆ ಇದೆ ಸ್ನೇಹಿತರೆ. ಹೋದ ವರ್ಷ ಅಡಿಕೆ ಇಳುವರಿ ಜಾಸ್ತಿ ಇತ್ತು, ಕಡಿಮೆ ರೇಟ್ ಇತ್ತು. ಈ ವರ್ಷ ಮಾರುಕಟ್ಟೆಯಲ್ಲಿ ಅಡಿಕೆ ಸಂಗ್ರಹಣ ಕಡಿಮೆ ಪ್ರಮಾಣದಲ್ಲಿ ಇದೆ ಸ್ನೇಹಿತರೆ. ಅದಕ್ಕಾಗಿ ಈ ವರ್ಷ ನಮ್ಮ ಸ್ನೇಹಿತ ಮಿತ್ರರಿಗೂ ಅಡಿಕೆ ಬೆಳೆಗಾರರಿಗೂ ನಾನು ಕಳಕಳಿಯ ವಿನಂತಿ ಮಾಡ್ಕೊಳೋದು ಏನಪ್ಪ ಅನ್ನೋದಾದರೆ ಸ್ನೇಹಿತರೆ, ಬರುವ ದಿನಗಳಲ್ಲಿ ನಮ್ಮ ಈ ಅಡಿಕೆ ಬೆಲೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಹೆಚ್ಚಿನ ದರ ಸಿಗುವಂಥ ನಿರೀಕ್ಷೆ ಇದೆ ಸ್ನೇಹಿತರೆ. ಯಾಕಂದರೆ ಈಗಾಗಲೇ
55,000ದಿಂದ ಹಿಡಿದು 60,000ಕ್ಕೆ ಹತ್ತಿದೆ ಸ್ನೇಹಿತರೆ ಕ್ವಿಂಟಲ್ಗೆ. ಈ ಇನ್ನೂ ಹೆಚ್ಚಿನ ದರ ಸಿಗುವಂಥ ಎಲ್ಲ ಭರವಸೆ ಇದ್ದು ಸ್ನೇಹಿತರೆ, ಹೆಚ್ಚಾನೆಚ್ಚು ಈ ವರ್ಷ ಅಡಿಕೆ ದರಗಳನ್ನ ನಾವು ಪರಿಶೀಲನೆ ಮಾಡಿ ಮಾರುಕಟ್ಟೆಗಳಲ್ಲಿ ಸರಿಯಾಗಿ ಪರಿಶೀಲನೆ ಮಾಡಿ ಮಾರಾಟ ಮಾಡುವಂಥದ್ದು ಉತ್ತಮ ಸ್ನೇಹಿತರೆ. ಯಾಕಂದರೆ ಕಾಳು ಸಂತೆ ಮಾರಾಟಗಾರರು ಮತ್ತು ಈ ಮಧ್ಯವರ್ತಿಗಳ ಹಾವಳಿಯಿಂದ ನಮ್ಮ ಅಡಿಕೆ ಬೆಳೆಗಾರರಿಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ನಾವು ಹತ್ತಿರ ಇರುವ ಮಾರುಕಟ್ಟೆಗಳಲ್ಲಿ ವಿಚಾರಣೆ ಮಾಡಿ ಸರಿಯಾದ ದರಕ್ಕೆ ಕೊಡಬೇಕಂತ ವಿನಂತಿ ಮಾಡ್ಕೊಳ್ತೇನೆ ಸ್ನೇಹಿತರೆ. ಮತ್ತು ಹಾಗೆ ಈ ವರ್ಷ ಬೆಲೆ ಹೆಚ್ಚಾಗುವ ಕಾರಣ ಅಡಿಕೆ ಬೆಳೆಗಾರರು ಅಡಿಕೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ. ಹೀಗಾಗಿ ಸ್ನೇಹಿತರೆ, ನನ್ನ ವಿಡಿಯೋದ ವಿಶೇಷತೆ ಮತ್ತು ಅಪ್ಡೇಟ್ಗಳ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ. ಯಾರೆಲ್ಲ ನನ್ನ ಹೊಸದಾಗಿ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ವಿಡಿಯೋಗಳನ್ನ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.